ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 8 ಮೆಜರ್ಮೆಂಟ್ ಕನ್ನಡದಲ್ಲಿ ಅಳತೆಗಳು ಈ ಚಾಪ್ಟರ್ ಮೇಲೆ ಒಂದು 20 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ 40 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ 41ರಿಂದ 60ವರೆಗೂ ಸಾಲ್ವ್ ಮಾಡಿಸ್ತೀನಿ. ಕ್ವಶನ್ ನಂಬರ್ 41 ನೋಡಿ. ಕ್ವಶನ್ ನಂಬರ್ 41 ಅಲ್ಲಿ 27 ಇಂಟು 1/4 ಆಯ್ತಾ, 27 ರೂಪಾಯಿ ಇದು 4 ಆಣಿ ಅಂತ ಹೇಳ್ಬೋದು. 27 ರೂಪಾಯಿ 4 ಆಣಿ ಅಥವಾ 27 ಇಂಟು 1/4 ಇದನ್ನ ಪೈಸೆಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ಇದು ರುಪೀಸಲ್ಲಿ ಐತೆ, ಇದು ರುಪೀಸಲ್ಲಿ ಐತೆ. ಇದನ್ನ ಪೈಸೆಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಪೈಸಾ ಅಥವಾ ಪೈಸೆಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ರೆ ಆಯ್ತಾ. ನಮಗೆಲ್ಲ ಗೊತ್ತಿದೆ 1 RS ಅಂದ್ರೆ ಎಷ್ಟು, 1 ರೂಪಿ ಅಂದರೆ 100 ಪೈಸೆ, 1 ರೂಪೀಸ್ ಅಂದರೆ 100 ಪೈಸೆ. ಫಸ್ಟ್ ಏನು ಮಾಡಬೇಕು ನಾವು, ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ ಆಯ್ತಾ. ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ, ಡಿನಾಮಿನೇಟರ್ 4 ಇದೆ, ಡಿನಾಮಿನೇಟರ್ 4 ಬರ್ಕೊಳ್ಳಿ. ಏನಾಗುತ್ತೆ 27 ಇಂಟು 4 ಪ್ಲಸ್ 1 ಆಗುತ್ತೆ. 27 ಇಂಟು 4 ಅಂದರೆ 108 ಪ್ಲಸ್ 1 ಡಿವೈಡೆಡ್ ಬೈ 4 ಆಗುತ್ತೆ. ಇದೇನಾಗುತ್ತೆ 1094 ಆಗುತ್ತೆ ಆಯಿತಾ. ರುಪೀಸ್ ಇದೆ, ರುಪೀಸ್ನ ಪೈಸೆಗೆ ಕನ್ವರ್ಟ್ ಮಾಡ್ಬೇಕಂತ ಆಯಿತಾ. ರುಪೀಸ್ ಅಂದ್ರೆ ಏನು, 1 ರೂಪೀಸ್ ಅಂದರೆ 100 ಪೈಸಾ, 100 ಪೈಸೆ ಆಯಿತಾ. ಇಲ್ಲೂ ಬರ್ಕೊಳ್ಳಿ 100 ಪೈಸೆ ಆಯಿತಾ. ಇಲ್ಲೋಗುತ್ತೆ 100 ಪೈಸಾ. 4 1s 4 2s 4 5s ಆಯಿತಾ. ನೆಕ್ಸ್ಟ್ ಏನಾಗುತ್ತೆ 109 ಇಂಟು 25 ಆಗುತ್ತೆ. 109 ಇಂಟು 25 ಅಂದರೆ 2725 ಪೈಸಾ ಆಗುತ್ತೆ ಆಯಿತಾ. ಜಸ್ಟ್ ಮಲ್ಟಿಪ್ಲೈ ಮಾಡಿ ಇದನ್ನು, 2725 ಪೈಸಾ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 41ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 42 ನೋಡಿ. ಕ್ವಶನ್ ನಂಬರ್ 42 ಅಲ್ಲಿ 36 ಇಂಟು 1/2 ರುಪೀಸ್ನ ಪೈಸೆಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಆಯಿತಾ. 36.5 ರೂಪಿ ಆಯಿತಾ. ಫಸ್ಟ್ ಏನು ಮಾಡಿ, ಮಿಕ್ಸ್ಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿ. ಇದನ್ನು ಕೆಳಗಡೆ 2 ಬರುತ್ತೆ ಆಯಿತಾ. 36 ಇಂಟು 2 ಪ್ಲಸ್ 1 ಆಗುತ್ತೆ. 36 ಇಂಟು 2 ಪ್ಲಸ್ 1 ಏನಾಗುತ್ತೆ, ಇದು 36 ಇಂಟು 2 ಅಂದರೆ 72 ಪ್ಲಸ್ 1 ಡಿವೈಡೆಡ್ ಬೈ 2 ಆಗುತ್ತೆ. ಇದೇನಾಗುತ್ತೆ 73/2 ಆಗುತ್ತೆ ಆಯಿತಾ. ನೆಕ್ಸ್ಟು ರುಪೀಸ್ನ ಪೈಸೆಗೆ ಕನ್ವರ್ಟ್ ಮಾಡಬೇಕು. 1 ರೂಪಿ ಅಂದರೆ 100 ಪೈಸೆ ಆಯಿತಾ, ಇಂಟು 100 ಪೈಸೆ ಇಂಟು 100 ಪೈಸೆ ಆಯಿತಾ. ಇಲ್ಲಿ ಕ್ಯಾನ್ಸಲ್ ಮಾಡಿ, 2 1s 250 ಏನಾಗುತ್ತೆ 73 ಇಂಟು 50 ಆಗುತ್ತೆ. 73ನ 50 ಜೊತೆ ಮಲ್ಟಿಪ್ಲೈ ಮಾಡೋದ್ರೆ ಏನಾಗುತ್ತೆ 3650 ಪೈಸೆ ಆಗುತ್ತೆ. 3650 ಪೈಸೆ ಆಗುತ್ತೆ. ಆಪ್ಷನ್ ಬರುತ್ತೆ ಕ್ವಶನ್ ನಂಬರ್ 42ಗೆ. ಕ್ವಶನ್ ನಂಬರ್ 42ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 43 ನೋಡಿ. ಕ್ವಶನ್ ನಂಬರ್ 43 ಅಲ್ಲಿ 48 ಇಂಟು 1/20 ರುಪೀಸ್ನ ಪೈಸೆ ಆಗಿ ಕನ್ವರ್ಟ್ ಮಾಡ್ಬೇಕಂತೆ ಆಯಿತಾ. ಫಸ್ಟ್ ಏನು ಮಾಡಿ, ಮಿಕ್ಸ್ಡ್ ಫ್ರಾಕ್ಷನ್ನ ಕನ್ವರ್ಟ್ ಮಾಡಿ. ಇದೇನಾಗುತ್ತೆ, ಡಿನಾಮಿನೇಟರ್ 20 ಇದೆ, 20 ಬರ್ಕೊಳ್ಳಿ. ಇದೇನಾಗುತ್ತೆ 48 ಇಂಟು 20 ಪ್ಲಸ್ 1 ರುಪೀಸ್ ಆಗುತ್ತೆ. ಇದೇನಾಗುತ್ತೆ 48 ಇಂಟು 2 ಅಂದರೆ 960 ಆಗುತ್ತೆ. 960 ಪ್ಲಸ್ 1/20 ಆಯಿತಾ. ಇದು RS. ಇದೇನಾಗುತ್ತೆ 961/20 ಇಂಟು RS ಅಂದರೆ ಎಷ್ಟು, 1 ರೂಪಿ ಅಂದರೆ 100 ಪೈಸಾ ಆಯಿತಾ. 1 ರೂಪಿ ಅಂದರೆ 100 ಪೈಸಾ ಆಯಿತಾ. 20 1s 25 ಆಗುತ್ತೆ. 961 ಇಂಟು 5 ಆದರೆ ಏನಾಗುತ್ತೆ 4805 ಪೈಸಾ, 4805 ಪೈಸಾ. ಆಪ್ಷನ್ ಏನು ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 43ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44 ಅಲ್ಲಿ 1002 ಪೈಸೆನ ರುಪೀಸ್ ಆಗಿ ಕನ್ವರ್ಟ್ ಮಾಡ್ಬೇಕಂತೆ ಆಯಿತಾ. ಪೈಸೆನ ರುಪೀಸ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ನಮಗೆಲ್ಲ ಗೊತ್ತಿದೆ. 1 ರೂಪಿ ಅಂದರೆ 100 ಪೈಸಾ ಆಯಿತಾ. ಜಸ್ಟ್ 100ಇಂದ ಡಿವೈಡ್ ಮಾಡಿ, 100ಇಂದ 1002 ಆಯಿತಾ. 100 ಇಂಟು 10 ಅಂದರೆ
1000 ಆಗುತ್ತೆ, ಕೆಳಗಡೆ 2 ಉಳಿಯುತ್ತೆ ಆಯಿತಾ. ಹಾಗಂದರೆ 10 rupees 2 ಪೈಸಾ ಆಗುತ್ತೆ. 10 rupees 2 ಪೈಸೆ ಆಗುತ್ತೆ. 10 rupees 2 ಪೈಸಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 44ಗೆ? ಕ್ವಶನ್ ನಂಬರ್ 44ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 45 ನೋಡಿ. ಕ್ವಶನ್ ನಂಬರ್ 45 ಅಲ್ಲಿ 1408 ಪೈಸೆನ ರುಪೀಸ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಜಸ್ಟ್ 100 ಇಂದ ಡಿವೈಡ್ ಮಾಡಿ ಆಯಿತಾ. 100 ಇಂದ ಡಿವೈಡ್ ಮಾಡಿ 1408 ಆಯಿತಾ, ಇಂಟು 14. 100 ಇಂಟು 14 1400 ಆಗುತ್ತೆ. 1400 ಆಗುತ್ತೆ. ಇಲ್ಲಿ 8 ಉಳ್ಕೊಳ್ಳುತ್ತೆ. ಇದೇನಾಗುತ್ತೆ 14 rupees 8 ಪೈಸಾ. 14 rupees 8 ಪೈಸಾ. 14 rupees 8 ಪೈಸಾ ಆಯಿತಾ. 14 rupees 8 ಪೈಸಾ ಅಂದರೆ ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 45ಗೆ? ಕ್ವಶನ್ ನಂಬರ್ 45ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 46 ನೋಡಿ. ಕ್ವಶನ್ ನಂಬರ್ 46 ಅಲ್ಲಿ 140 ಇಂಟು 7/25 ರುಪೀಸ್ನ ಪೈಸೆ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಡಿನಾಮಿನೇಟರ್ 25 ಇದೆ, 25 ಬರ್ಕೊಳ್ಳಿ ಆಯಿತಾ. ಇದೇನಾಗುತ್ತೆ 140 ಇಂಟು 25 ಪ್ಲಸ್ 7 ಆಗುತ್ತೆ. 140 ಇಂಟು 25 ಮಲ್ಟಿಪ್ಲೈ ಮಾಡಿದ್ರೆ 3500 ಪ್ಲಸ್ 7 ಆಗುತ್ತೆ ಡಿವೈಡೆಡ್ ಬೈ 25. ಇದೇನಾಗುತ್ತೆ 350725 ಆಗುತ್ತೆ ಆಯಿತಾ. ನೆಕ್ಸ್ಟು ರುಪೀಸ್ ಇದೆ ಆಯಿತಾ. ರುಪೀಸ್ನ ಪೈಸೆ ಆಗಿ ಕನ್ವರ್ಟ್ ಮಾಡಬೇಕು. 1 ರೂಪಾಯಿ ಅಂದರೆ 100 ಪೈಸಾ. 25 1s 25 4s. ನೆಕ್ಸ್ಟು 3507 ಇಂಟು 4 ಆಯಿತಾ. ದಟ್ ಈಸ್ ಈಕ್ವಲ್ ಟು 14028 ಪೈಸಾ ಆಗುತ್ತೆ ಆಯಿತಾ. 14028 ಪೈಸಾ ಆಗುತ್ತೆ. ಇದು ನಮಗೆ ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 46ಗೆ? ಕ್ವಶನ್ ನಂಬರ್ 46ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 47 ನೋಡಿ. ಕ್ವಶನ್ ನಂಬರ್ 47 ಅಲ್ಲಿ 43 ಸೆಂಟಿಮೀಟರ್ 7 ಮಿಲಿಮೀಟರ್ನ ಮಿಲಿಮೀಟರ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ, ಮಿಲಿಮೀಟರ್ ಆಗಿ ಕನ್ವರ್ಟ್ ಮಾಡ್ಬೇಕಂತ ಆಯಿತಾ. ಫಸ್ಟ್ ಏನು ಮಾಡಿ 43 ಆಯಿತಾ. 1 ಸೆಂಟಿಮೀಟರ್ ಅಂದ್ರೆ ಏನು? 1 ಸೆಂಟಿಮೀಟರ್ ಅಂದರೆ 10 ಮಿಲಿಮೀಟರ್ ಆಯಿತಾ. ಇದು ಪ್ಲಸ್ 7 ಮಿಲಿಮೀಟರ್ ಆಯಿತಾ. ಇದೇನಾಗುತ್ತೆ 430 ಮಿಲಿಮೀಟರ್ ಪ್ಲಸ್ 7 ಮಿಲಿಮೀಟರ್ ಆಗುತ್ತೆ. ಆ್ಯಡ್ ಮಾಡಿದ್ರೆ 437 ಮಿಲಿಮೀಟರ್ ಆಗುತ್ತೆ ಆಯಿತಾ. 437 ಮಿಲಿಮೀಟರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 47ಗೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 48 ನೋಡಿ. ಕ್ವಶನ್ ನಂಬರ್ 48 ಅಲ್ಲಿ 17 kg 35 ಗ್ರಾಮ್ನ ಗ್ರಾಮಾಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಮಗೆಲ್ಲ ಗೊತ್ತಿದೆ 17 1 kg ಅಂದರೆ 1000 ಗ್ರಾಮ್. 1 kg ಅಂದರೆ 1000 ಗ್ರಾಮು. ಇದು 35 ಗ್ರಾಮು. ಹಾಗೆ ಬರ್ಕೊಳ್ಳಿ. ಇದೇನಾಗುತ್ತೆ 17 1 2 3 ಪ್ಲಸ್ 35 ಗ್ರಾಮ್ ಆಯಿತಾ. 17,000 ಆಗುತ್ತೆ. ಇದೇನಾಗುತ್ತೆ ಜಸ್ಟ್ ಆ್ಯಡ್ ಮಾಡಿದ್ರೆ 170 35 ಗ್ರಾಮ್ ಆಗುತ್ತೆ. 170 35 ಗ್ರಾಮ್ ಆಗುತ್ತೆ ಆಯಿತಾ. 170 35 ಗ್ರಾಮ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 48ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 49 ನೋಡಿ. ಕ್ವಶನ್ ನಂಬರ್ 49 ಅಲ್ಲಿ 636 ಗ್ರಾಮ್ನ ಕೆಜಿಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ನಮಗೆಲ್ಲ ಗೊತ್ತಿದೆ 1000 ಗ್ರಾಮ್ ಅಂದರೆ 1 kg. 1000 ಗ್ರಾಮ್ ಅಂದರೆ 1 kg. 1 ಗ್ರಾಮ್ ಅಂದರೆ 1/1000 kg ಆಗುತ್ತೆ. 1/1000 kg ಆಗುತ್ತೆ ಆಯಿತಾ. ಇದೇನು ಮಾಡಿ 636 ಗ್ರಾಮ್ ಅಂದರೆ 1/1000 kg ಆಯಿತಾ. ಇದೇನಾಗುತ್ತೆ 636/1000 ಆಗುತ್ತೆ kg ಆಯಿತಾ. ಆಪ್ಷನ್ ನೋಡಿ. ಆಪ್ಷನ್ ಎಲ್ಲ ಫ್ರಾಕ್ಷನ್ ಕೊಟ್ಟಿದ್ದಾನೆ, ಭಿನ್ನರಾಶಿ ಕೊಟ್ಟಿದ್ದಾನೆ. ಸೊ ಇದನ್ನು ಭಿನ್ನರಾಶಿ ಕನ್ವರ್ಟ್ ಮಾಡಿ ಆಯಿತಾ. ಯಾವುದರಿಂದ ಹೋಗುತ್ತೆ
ಡಿವಿಸಿಬಿಲಿಟಿ ರೂಲ್ 4 ಗೊತ್ತಿದ್ರೆ ನಿಮಗೆ ತುಂಬ ಈಸಿ ಅನ್ಸುತ್ತೆ ಆಯಿತಾ. 2 ಇಂದ ಮಾಡಿದ್ರೆ ಆಗುತ್ತೆ, ಆದರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. 2 ಬದಲು 4 ಯೂಸ್ ಮಾಡಿ. 4ದು ಡಿವಿಸಿಬಿಲಿಟಿ ರೂಲ್ ಏನು? 4ದು ಡಿವಿಸಿಬಿಲಿಟಿ ರೂಲು ಲಾಸ್ಟಲ್ಲಿ 2 0 ಇರಬೇಕು, ಲಾಸ್ಟಲ್ಲಿ 2 0 ಇರಬೇಕು, ಅಥವಾ ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು. ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆಗಬೇಕು ಆಯಿತಾ. ಇದು 4 ಇಂದನೂ ಡಿವೈಡ್ ಆಗುತ್ತೆ, ಇದು 4 ಇಂದನೂ ಡಿವೈಡ್ ಆಗುತ್ತೆ. ಸೊ ಡೈರೆಕ್ಟ್ 4 ಇಂದ ಡಿವೈಡ್ ಮಾಡಿ. ಡೈರೆಕ್ಟ್ 4 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಮಾಡಿ ನಿಮಗೆ ಬರುತ್ತೆ ಆಯಿತಾ. ಇದೇನಾಗುತ್ತೆ 4 2s 8 ಆಗುತ್ತೆ, 4 2s 8. ನೆಕ್ಸ್ಟು 4 5s 20, ಪಕ್ಕ 0 ಇದೆ 0 ಹಾಕೊಳ್ಳಿ. ಇದು ಅಷ್ಟೇ 4 1s 4, 4 1s 4. ನೆಕ್ಸ್ಟು 23, 4 4s 4 6, 4 6 ಅನ್ಕೋತೀನಿ, 4 5s 20, 4 5s 20, 36 ಆಗುತ್ತೆ. 4 9s 36 ಆಗುತ್ತೆ. ನಿಮಗೆ ಆನ್ಸರ್ ಏನು ಬರುತ್ತೆ? 159/250 kg ಬರುತ್ತೆ ಫೈನಲ್ ಆನ್ಸರ್ ಆಯಿತಾ. 159/250 kg ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 49ಗೆ ಆಪ್ಷನ್ ಸಿ ಆಯಿತಾ. ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂದರೆ 4 ಇಂದ ಈ ರೀತಿ ಡಿವೈಡ್ ಮಾಡಿ. 4 ಇಂದ 636 ಡಿವೈಡ್ ಮಾಡಿ. 4 ಇಂದ 1000ನ ರೀತಿ ಡಿವೈಡ್ ಮಾಡಿ. ಮೇಲ್ಗಡೆ 159 ಕೆಳಗಡೆ 250 ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 49ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 50 ನೋಡಿ. ಕ್ವಶನ್ ನಂಬರ್ 50ಲಿ 12 ಗ್ರಾಮು 534 ಮಿಲಿಗ್ರಾಮು ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದಾರೆ ಆಯಿತಾ. ಆಪ್ಷನ್ ನೋಡಿ, ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲಾನು ಮಿಲಿಗ್ರಾಮ್ಗೆ ಕನ್ವರ್ಟ್ ಮಾಡಿದರೆ ಆಯಿತಾ. ಎಲ್ಲಾನು ಮಿಲಿಗ್ರಾಮ್ಗೆ ಕನ್ವರ್ಟ್ ಮಾಡಿದರೆ ಇದನ್ನು ಕನ್ವರ್ಟ್ ಮಾಡಿ. 12 1 ಗ್ರಾಮ್ ಅಂದರೆ 1000 ಮಿಲಿಗ್ರಾಮ್ ಪ್ಲಸ್ 534 ಮಿಲಿಗ್ರಾಮ್ ಆಯಿತಾ. ಇವೆರಡನ್ನೂ ಆ್ಯಡ್ ಮಾಡಿ. ಇದೇನಾಗುತ್ತೆ 12,000 ಪ್ಲಸ್ 534 ಮಿಲಿಗ್ರಾಮ್ ಆಗುತ್ತೆ ಆಯಿತಾ. ಇದೇನಾಗುತ್ತೆ ಡೈರೆಕ್ಟಾಗಿ 12,534 ಮಿಲಿಗ್ರಾಮ್ ಆಗುತ್ತೆ. 12,534 ಆಯಿತಾ. 12,534 ಮಿಲಿಗ್ರಾಮ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 50ಗೆ? ಕ್ವಶನ್ ನಂಬರ್ 50ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 51 ನೋಡಿ. ಕ್ವಶನ್ ನಂಬರ್ 51ನಲ್ಲಿ 24 ಗ್ರಾಮು 2 ಮಿಲಿಗ್ರಾಮ್ನ ಗ್ರಾಮು ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಯಾವ ರೀತಿ ಮಾಡ್ತೀರಾ? ಇದು 24 ಗ್ರಾಮು ಆಲ್ರೆಡಿ ಗ್ರಾಮಲ್ಲಿದೆ, ಬರ್ಕೊಳ್ಳಿ. ನೆಕ್ಸ್ಟು 2 ಮಿಲಿಗ್ರಾಮ್ ಅಂದ್ರೇನು? ಮಿಲಿಗ್ರಾಮ್ ಅಂದರೆ ನೋಡಿ ಆಯಿತಾ 1000 ಮಿಲಿಗ್ರಾಮ್. 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮು ಆಯಿತಾ. 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್. 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್ ಬರ್ಕೊಳ್ಳಿ. ಸೊ 1 ಮಿಲಿಗ್ರಾಮ್ ಅಂದರೆ ಎಷ್ಟು? 1 ಮಿಲಿಗ್ರಾಮ್ ಅಂದರೆ 1/1000 ಗ್ರಾಮ್. 1 ಮಿಲಿಗ್ರಾಮ್ ಅಂದರೆ 1/1000 ಗ್ರಾಮ್ ಆಯಿತಾ. ಈ ಮಿಲಿಗ್ರಾಮ್ ಜಾಗದಲ್ಲಿ 1/1000 ಗ್ರಾಮ್ ಅಂತ ಬರ್ಕೊಳ್ಳಿ ಅಷ್ಟೇ ಆಯಿತಾ. ಇದೇನಾಗುತ್ತೆ 24 ಗ್ರಾಮು ಪ್ಲಸ್ ಇದೇನಾಗುತ್ತೆ ನ್ಯೂಮರೇಟರ್ ಏನಿದೆ 2 ಬರ್ಕೊಳ್ಳಿ. ನ್ಯೂಮರೇಟರ್ 2 ಇದೆ, 2 ಬರ್ಕೊಳ್ಳಿ. 1 2 3 0 ಇದೆ, 1 2 3 0 ಇದೆ. 1 2 3 ಡಿಜಿಟ್ ಆದಮೇಲೆ ಚುಕ್ಕಿಡಿ ಆಯಿತಾ. ಇದೇನಾಗುತ್ತೆ 24.002 ಗ್ರಾಮ್ ಆಗುತ್ತೆ. 24.002 ಗ್ರಾಮ್ ಆಗುತ್ತೆ. 24.002 ಗ್ರಾಮ್ ಅಂದರೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 51ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 52 ನೋಡಿ. ಕ್ವಶನ್ ನಂಬರ್ 52 ಅಲ್ಲಿ 6.38 ಲೀಟರ್ನ ML ಮಿಲಿ ಲೀಟರ್ ಆಗಿ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. 6.38 ಆಯಿತಾ. 1 ಲೀಟರ್ ಅಷ್ಟೇನು? 1 ಲೀಟರ್ ಅಂದರೆ 1000 ml. 1000 ml ಆಯಿತಾ. ಜಸ್ಟ್ ಮಲ್ಟಿಪ್ಲೈ ಮಾಡಿ. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತಾ ಇದೇನಾಗುತ್ತೆ ಗೊತ್ತಾ 6380 ಆಗುತ್ತೆ. 6380 ml ಆಗುತ್ತೆ ಆಯಿತಾ. 6380 ml ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ ಆಯಿತಾ. ಹೆಂಗೆ ಬರುತ್ತೆ ಗೊತ್ತಾ ಇದು? 6.38 ಇಂಟು 1000 ಆಯಿತಾ. ನೋಡಿ 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ. 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಅಂದರೆ 2 0ನ ಕ್ಯಾನ್ಸಲ್ ಮಾಡಿ ಅಷ್ಟೇ ಆಯಿತಾ. 2 ಡಿಜಿಟ್ ಆದಮೇಲೆ ಚುಕ್ಕಿ ಇದೆ ಅಂದರೆ 2 0ನ ಕ್ಯಾನ್ಸಲ್ ಮಾಡಿ. ಉಳಿದಿರೋದೇನೋ? ಉಳಿದಿರೋದು
6380 ಇಷ್ಟೇ ಆಯಿತಾ. 6380 2 ಡಿಜಿಟ್ ಅನ್ನು ಚುಕ್ಕಿ ಇದೆ, ಸೊ 2 ಜೀರೋನ ಕ್ಯಾನ್ಸಲ್ ಮಾಡಿ, 2 ಜೀರೋ ಮತ್ತೆ ಈ ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದು 6380 ml ಇಷ್ಟೇ ಆಯ್ತಾ. ಕ್ವಶನ್ ನಂಬರ್ 52ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 53 ನೋಡಿ. ಕ್ವಶನ್ ನಂಬರ್ 53 ಅಲ್ಲಿ 1 ಲೀಟರ್ನ KL ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಆಯ್ತಾ. ಕ್ವಶನ್ ಅಲ್ಲಿ 1 ಲೀಟರ್ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದೇನೆ. ಆ ಆಪ್ಷನ್ ನೋಡಿ, ಆಪ್ಷನ್ KL ಅಂತ ಕೊಟ್ಟಿದ್ದೇನೆ, ಎಲ್ಲಾದ್ರಲ್ಲೂ KL ಅಂತ ಕೊಟ್ಟಿದ್ದೇನೆ. ಹಾಗಂದ್ರೆ ಕಿಲೋ ಲೀಟರ್ ಅಂತ, ಕನ್ನಡದಲ್ಲಿ ಕಿಲೋ ಲೀಟರ್ ಅಂತ. 1 ಲೀಟರ್ನ ಕಿಲೋ ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಅರ್ಥ ಆಯ್ತಾ. ಕನ್ನಡದಲ್ಲಿ ಬೇಕು ಅಂತ ಬರ್ಕೊಳ್ಳಿ, ಕಿಲೋ ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಅರ್ಥ ಆಯ್ತಾ. 1 ಲೀಟರ್ ಅಂದ್ರೆ ನಮಗೆಲ್ಲ ಗೊತ್ತಿದೆ, 1000 ಲೀಟರ್ ಅಂದ್ರೆ 1000 ಲೀಟರ್ ಅಂದ್ರೆ 1 ಕಿಲೋ ಲೀಟರ್ ಆಯ್ತಾ. 1 ಲೀಟರ್ ಅಂದ್ರೆ ಎಷ್ಟು, 1 ಲೀಟರ್ ಅಂದ್ರೆ 1/1000 KL ಆಯ್ತಾ. 1 ಲೀಟರ್ ಅಂದ್ರೆ 1/1000 KL ಅಂತ ಆಯ್ತಾ. 1/1000 ಅಂದ್ರೆ ಎಷ್ಟು, 1/1000 KL ಅಂದ್ರೆ ಆಯ್ತಾ. ಮೇಲ್ಗಡೆ 1 ಇದೆ, 1 ಬರ್ಕೊಳ್ಳಿ, 3 0 ಇದೆ, 1 2 3 ಡಿಜಿಟ್ ಆದ್ಮೇಲೆ 0 ಹಾಕಿ. ಕೆಳಗಡೆ 3 0 ಇದೆ, 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ ಆಯ್ತಾ. KL ಆಗುತ್ತೆ, ಕನ್ನಡದಲ್ಲಿ ಕಿಲೋ ಲೀಟರ್ ಆಗುತ್ತೆ ಆಯ್ತಾ. 1 ಲೀಟರ್ ಅಂದ್ರೆ 1 ಲೀಟರ್ ಅಂದ್ರೆ 0.001 ಕಿಲೋ ಲೀಟರ್ ಆಗುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 53ಗೆ, ಕ್ವಶನ್ ನಂಬರ್ 53ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 54 ನೋಡಿ. ಕ್ವಶನ್ ನಂಬರ್ 54 ಅಲ್ಲಿ 7 ಕಿಲೋ ಲೀಟರ್ ಪ್ಲಸ್ 40 ಲೀಟರ್ ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದಾರೆ ಆಯ್ತಾ. ಕೇಳ್ಬಿಟ್ಟು ಆಪ್ಷನ್ ಕೊಟ್ಟಿದ್ರೆ, ಸೊ ಇದನ್ನೆಲ್ಲ ಲೀಟರ್ ಕನ್ವರ್ಟ್ ಮಾಡಬೇಕು. ಆಪ್ಷನ್ ಅಲ್ಲಿ ಎಲ್ಲ ಲೀಟರ್ ಇದೆ ಆಯ್ತಾ. ನಮಗೆಲ್ಲ ಗೊತ್ತಿದೆ 7 KL ಅಂದ್ರೇನು, KL ಅಂದ್ರೆ ಕಿಲೋ ಲೀಟರ್ ಅಂದ್ರೆ 1000 ಲೀಟರ್ ಅಂತ, KL ಅಂದ್ರೆ 1000 ಲೀಟರ್ ಅಂತ, ಪ್ಲಸ್ 40 ಲೀಟರ್ ಅಂತ ಆಯ್ತಾ. ಇದೇನಾಗುತ್ತೆ 7000 ಲೀಟರ್ ಆಗುತ್ತೆ, ಪ್ಲಸ್ 40 ಲೀಟರ್ ಆಗುತ್ತೆ. ಇದೇನು 7040 ಲೀಟರ್ ಆಗುತ್ತೆ, 7040 ಲೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ 7040. ಕ್ವಶನ್ ನಂಬರ್ 54ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 55 ನೋಡಿ. ಕ್ವಶನ್ ನಂಬರ್ 55 ಅಲ್ಲಿ 1 ಲೀಟರ್ ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದೇನೆ ಆಯ್ತಾ. 1 ಲೀಟರ್ ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದ್ದೇನೆ. ಎಲ್ಲ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಆಪ್ಷನ್ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಕೊಟ್ಟಿದ್ದಾರೆ ಆಯ್ತಾ. ಇದು ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು ನೀವು. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಆಯ್ತಾ. ಇದು ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರ್ಬೇಕು. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಆಯ್ತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ ಆಯ್ತಾ. ಅದೇ ರೀತಿ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಂತ ನೆನ್ಪಿಟ್ಕೊಳ್ಳಿ. ಇದೊಂದು ರೀತಿ ಫಾರ್ಮುಲಾ ತರ ನೆನ್ಪಿಟ್ಕೊಳ್ಳಿ ಆಯ್ತಾ. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನೊಂದು 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಂದ್ಬಿಟ್ಟು ಫಾರ್ಮುಲಾ ತರ ನೆನ್ಪಿಟ್ಕೊಳ್ಳಿ ಆಯ್ತಾ. ಕ್ವಶನ್ ನಂಬರ್ 55ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಅಲ್ಲಿ 1 ಲೀಟರ್ನ ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ ಆಯ್ತಾ. 1 ಲೀಟರ್ನ ಕನ್ನಡದಲ್ಲಿ ಘನ ಮೀಟರ್ ಅಂತ ಹೇಳ್ಬೋದು. ಮೀಟರ್ ಕ್ಯೂಬ್ ಅಂದ್ರೆ ಘನ ಮೀಟರ್ ಅಂತ ಹೇಳ್ಬೋದು. ಘನ ಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ ಆಯ್ತಾ. ನಮ್ಗೆಲ್ಲ ಗೊತ್ತಿದೆ 1000 ಲೀಟರ್ ಅಂದ್ರೆ ಅಥವಾ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಥವಾ 1000 ಲೀಟರ್ ಈಸ್ ಈಕ್ವಲ್ ಟು 1 ಮೀಟರ್ ಕ್ಯೂಬ್ ಆಯ್ತಾ. ಲೀಟರ್ನ ಕನ್ವರ್ಟ್ ಮಾಡಬೇಕು, ಸೊ ಲೀಟರ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಳ್ಳಿ. ಲೀಟರ್ನ ಕನ್ವರ್ಟ್ ಮಾಡ್ಕೋಬೇಕು, ಲೀಟರ್ನ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ 1 ಲೀಟರ್ ಅಂದ್ರೆ ಏನು, 1 ಲೀಟರ್ ಅಂದ್ರೆ 1/1000 m³. 1 ಲೀಟರ್ ಜಾಗಕ್ಕೆ 1/1000 m³ ಅಂತ ಬರ್ಕೋಬಹುದು. 1 ಲೀಟರ್ ಜಾಗಕ್ಕೆ ಏನು ಬರ್ಕೊಳ್ಳಿ, 1/1000 m³ ಘನ ಮೀಟರ್ ಅಂತ ಬರ್ಕೋಬಹುದು. ಡಿವೈಡ್ ಮಾಡೋದು ಏನಾಗುತ್ತೆ, 1 2 3 0 ಇದೆ, 1 2 3 0 ಇದ್ರೆ 1 ಡಿಜಿಟು 2 ಡಿಜಿಟು 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ ಆಯ್ತಾ. 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ, ಇಲ್ಲಿ ಮೀಟರ್ ಕ್ಯೂಬ್ ಅಂತ ಹಾಕೊಳ್ಳಿ, ಕನ್ನಡದಲ್ಲಿ ಘನ ಮೀಟರ್ ಅಂತ ಬರ್ಕೊಳ್ಳಿ. ಬೇಕು ಅಂದ್ರೆ ಘನ ಮೀಟರ್ ಅಂತ ಬರ್ಕೊಳ್ಳಿ ಆಯ್ತಾ. 0.001 ಮೀಟರ್ ಕ್ಯೂಬ್ ಅಥವಾ ಘನ ಮೀಟರ್ ಆಗುತ್ತೆ. ಕ್ವಶನ್ ನಂಬರ್ 56ಗೆ ಆಪ್ಷನ್ ಸಿ ಬರುತ್ತೆ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇದೆರಡು ಫಾರ್ಮುಲಾ ತರ ನೆನ್ಪಿಟ್ಕೊಳ್ಳಿ. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಆಯ್ತಾ.
ನೆಕ್ಸ್ಟ್ 1 ಲೀಟರ್ ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್. 1 ಲೀಟರ್ ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್ ಅಂತ ಇವೆರಡು ಫಾರ್ಮುಲಾ ಥರ ನೆನ್ಪಿಟ್ಕೊಳ್ಳಿ. ಕ್ವಶನ್ ನಂಬರ್ 57 ನೋಡಿ. ಕ್ವಶನ್ ನಂಬರ್ 57 ಅಲ್ಲಿ 1 ಮೀಟರ್ ಕ್ಯೂಬ್ ಯಾವುದಕ್ಕೆ ಈಕ್ವಲ್ ಅಂತ ಕೇಳಿದರೆ ಕನ್ನಡದಲ್ಲಿ 1 ಘನ ಮೀಟರ್ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದ್ದಾರೆ. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ 1 ಮೀಟರ್ ಕ್ಯೂಬ್ ಅಂದ್ರೆ ಏನು. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. ಆಯ್ತಾ, ಇದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಪುನಃ 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್. ಇವೆರಡು ಫಾರ್ಮುಲಾ ತರ ನೆನ್ಪಿಟ್ಕೊಳ್ಳಿ. ಆಯ್ತಾ, ಇಲ್ಲೇನು ಕೇಳಿದ್ರೆ 1 ಮೀಟರ್ ಕ್ಯೂಬ್. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಂತ. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. 1000 ಲೀಟರ್. ಆಯ್ತಾ, 1000 ಅಂದ್ರೆ ಗೊತ್ತಲ್ಲ, ಕೆ ಅಂತ ಬರ್ಕೋಬಹುದು. 1000ಗೆ ಕೆ ಅಂತ ಬರ್ಕೋಬಹುದು, ಕೆ ಎಲ್ ಅಂತ. ಆಯ್ತಾ, ಕೆ ಅಂದ್ರೆ 1000 ಅಂತ, ಎಲ್ ಅಂದ್ರೆ ಲೀಟರ್ ಅಂತ. ಆಯ್ತಾ, ಕೆ ಅಂದ್ರೆ 1000, ಎಲ್ ಅಂದ್ರೆ ಲೀಟರ್. 1 ಕೆ ಎಲ್ ಅಂತ ಬರ್ಕೋಬಹುದು. ಆಯ್ತಾ, 1 ಕಿಲೋ ಲೀಟರ್. ಕನ್ನಡದಲ್ಲಿ 1 ಕಿಲೋ ಲೀಟರ್ ಅಂತ ಬರ್ಕೋಬಹುದು. ಆಯ್ತಾ, 1000 ಲೀಟರ್ನ ನಾವು ಇದನ್ನ 1 ಇಂಟು 1000 ಅಂತ ಬರ್ಕೋಬಹುದು. 1 ಇಂಟು 1000 ಲೀಟರ್ ಅಂತ. 1 ಇಂಟು 1000 ಅಂದ್ರೆ 1000 ಲೀಟರ್. ಆಯ್ತಾ, ನೆಕ್ಸ್ಟ್ 1 ಜಾಗಕ್ಕೆ 1 ಬರ್ಕೊಂಡಿದ್ದೀನಿ. 1000 ಜಾಗಕ್ಕೆ ಕೆ ಅಂತ ಬರ್ಕೋತೀನಿ. ಆಯ್ತಾ, ಇದನ್ನ ಲೀಟರ್ ಅಂತಾನೆ ಬರ್ಕೋತೀನಿ. ಆಯ್ತಾ, ಇದೇನಾಗುತ್ತೆ 1 ಕೆ ಎಲ್ ಆಗುತ್ತೆ. 1 ಕೆ ಎಲ್ ಆಗುತ್ತೆ. ಆಯ್ತಾ, ಸುಮ್ಮನೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಆಯ್ತಾ, 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. 1000 ಅಂದ್ರೆ ಕೆ, ಲೀಟರ್ ಅಂದ್ರೆ ಲೀಟರ್, 1 ಅಂದ್ರೆ 1. ಆಯ್ತಾ, 1 ಕೆ ಎಲ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 57ಗೆ? ಕ್ವಶನ್ ನಂಬರ್ 57ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 58 ನೋಡಿ. ಕ್ವಶನ್ ನಂಬರ್ 58 ಅಲ್ಲಿ 53 ಲೀಟರ್ನ ಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಏನಾಗುತ್ತೆ, ಘನ ಮೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ ಲೀಟರ್ ಅಲ್ಲ. 1000 ಲೀಟರ್ ಅಂದ್ರೆ 1 ಮೀಟರ್ ಕ್ಯೂಬ್. 1000 ಲೀಟರ್ ಅಂದ್ರೆ 1 ಮೀಟರ್ ಕ್ಯೂಬ್. ಆಯ್ತಾ, ಅಥವಾ 1 ಘನ ಮೀಟರ್ ಅಂತ. ಕನ್ನಡದಲ್ಲಿ 1 ಘನ ಮೀಟರ್ ಅಂತ 1000 ಲೀಟರ್ ಅಂದ್ರೆ. ಆಯ್ತಾ, ಸೊ 1 ಲೀಟರ್ ಅಂದ್ರೆ ಏನಾಗುತ್ತೆ, 1 ಲೀಟರ್ ಅಂದ್ರೆ 1/1000 ಎಂ ಕ್ಯೂಬ್ ಆಗುತ್ತೆ. 1 ಲೀಟರ್ ಅಂದ್ರೆ 1000 ಲೀಟರ್ ಅಂದ್ರೆ 1 ಮೀಟರ್ ಕ್ಯೂಬು. 1000 ಲೀಟರ್ ಅಂದ್ರೆ 1 ಮೀಟರ್ ಕ್ಯೂಬು. 1 ಲೀಟರ್ ಅಂದ್ರೆ 1000 ಕೆಳಗಡೆ ಬರುತ್ತೆ, 1/1000 ಎಂ ಕ್ಯೂಬ್ ಆಗುತ್ತೆ. ಆಯ್ತಾ, ಇಲ್ಲಿ ಬರ್ಕೊಳ್ಳಿ. 53 ಇಂಟು ಲೀಟರ್ ಅಂದ್ರೆ ಏನು, ಲೀಟರ್ ಜಾಗಕ್ಕೆ 1/1000 ಮೀಟರ್ ಕ್ಯೂಬ್ ಅಂತ ಬರ್ಕೊಳ್ಳಿ. ಆಯ್ತಾ, ಇದೇನಾಗುತ್ತೆ, ಇದನ್ನ ಡಿವೈಡ್ ಮಾಡಿದ್ರೆ ಕೆಳಗಡೆ 3 0 ಇದೆ. 1 2 3 0 ಇದೆ. 1 2 3 0 ಇದೆ. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. 1 2 3 ಡಿಜಿಟ್ ಆದ್ಮೇಲೆ ಚುಕ್ಕಿಡಿ. ಇದೇನಾಗುತ್ತೆ, ಮೀಟರ್ ಕ್ಯೂಬ್ ಆಗುತ್ತೆ. ಆಯ್ತಾ, 0.053 ಮೀಟರ್ ಕ್ಯೂಬ್ ಅಥವಾ ಘನ ಮೀಟರ್ ಆಗುತ್ತೆ. ಆಯ್ತಾ, 0.053. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ಕ್ವಶನ್ ನಂಬರ್ 58ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ 59 ಅಲ್ಲಿ 7.3 ಲೀಟರ್ನ ಸೆಂಟಿಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, 7.3 ಲೀಟರ್ನ ಸೆಂಟಿಮೀಟರ್ ಕ್ಯೂಬ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದರೆ ಇದೇನಾಗುತ್ತೆ, ಘನ ಸೆಂಟಿಮೀಟರ್ ಆಗುತ್ತೆ. ಘನ ಸೆಂಟಿಮೀಟರ್ ಆಗುತ್ತೆ ಕನ್ನಡದಲ್ಲಿ. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ 1 ಲೀಟರ್ ಅಂದ್ರೆ ಹೇಳಿದ್ನಲ್ಲ, 1000 ಲೀಟರ್ ಅಂದ್ರೆ 1 ಮೀಟರ್ ಕ್ಯೂಬ್. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್. ಆಯ್ತಾ, ನಮ್ಗೆಲ್ಲ ಗೊತ್ತಿದೆ 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್. ಇವೆರಡು ಫಾರ್ಮುಲಾ ತರ ನೆನ್ಪಿಟ್ಕೊಳ್ಳಿ. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್. 7.3 ಇಂಟು 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಕ್ಯೂಬ್ ಅಷ್ಟೇನೆ. ಆಯ್ತಾ, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 7300 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. 7300 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಆಪ್ಷನ್ ಏನಾಗುತ್ತೆ, ಆಪ್ಷನ್ ಎ ಆಗುತ್ತೆ. ಇಲ್ಲಿ ನೋಡಿ, 7.3 ಇಂಟು 1000. ಆಯ್ತಾ, 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಅಂದ್ರೆ 1 0 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. 1 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಅಂದ್ರೆ 1 0 1 ಚುಕ್ಕಿ ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ, ಉಳಿದಿರೋದು 7 3 0 0 ಅಷ್ಟೇನೆ. ಆಯ್ತಾ, ಮ್ಯಾಜಿಕ್, ಇದೇ ಮ್ಯಾಜಿಕ್. ಆಯ್ತಾ,
ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 59ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60ಲಿ 34.06 ಮೀಟರ್ ಕ್ಯೂಬ್ನ ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಇದೇನಾಗುತ್ತೆ ಕನ್ನಡದಲ್ಲಿ ಘನ ಮೀಟರ್ನ ಲೀಟರ್ಗೆ ಕನ್ವರ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ನಮಗೆಲ್ಲ ಗೊತ್ತಿದೆ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್. ಆಯ್ತಾ, ಜಸ್ಟ್ ಕನ್ವರ್ಟ್ ಮಾಡಿ 34.06. ಆಯ್ತಾ, 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಷ್ಟೇನೆ. ಆಯ್ತಾ, ಇದು ಮಲ್ಟಿಪ್ಲೈ ಮಾಡೋದು ಏನಾಗುತ್ತೆ 34060 ಲೀಟರ್ ಆಗುತ್ತೆ. ಮಲ್ಟಿಪ್ಲೈ ಮಾಡೋದು 34060 ಲೀಟರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 60ಗೆ ಆಪ್ಷನ್ ಎ ಬರುತ್ತೆ. ಆಯ್ತಾ, ಇದು ಹೆಂಗೆ ಬಂತು 34.06 ಇಂಟು 1000 ಮಲ್ಟಿಪ್ಲೈ ಮಾಡ್ದಲ್ವಾ. ನೋಡಿ 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ. 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಅಂದರೆ 2 0 ಈ ಚುಕ್ಕಿನ ಕ್ಯಾನ್ಸಲ್ ಮಾಡಿ. 2 ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಅಂದರೆ 2 0 ಕ್ಯಾನ್ಸಲ್ ಮಾಡಿ. ಆಯ್ತಾ, ಚುಕ್ಕಿ ಕ್ಯಾನ್ಸಲ್ ಮಾಡಿ. ಉಳಿದಿರೋದೇನು 34060. ಉಳಿದಿರೋದು 34060. ಆಯ್ತಾ, ಕ್ವಶನ್ ನಂಬರ್ 60ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಎ.